ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 23 ಬಿ ಅನ್ನ ಗಮನಿಸಿ. ಈ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನು ಹೆಸರಿಸಿ. ಆಮ್ಲ ಆಮ್ಲ ಸಾಮಾನ್ಯವಾಗಿ ಹುಳಿ ರುಚಿಯನ್ನ ಹೊಂದಿರುತ್ತದೆ ಅಂತ ಹೇಳಿರ್ತೀವಿ. ಇದು ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ತಿರುಗಿಸ್ತದೆ ಅಂತ ಹೇಳ್ತೀವಿ ಆಮ್ಲದ ಲಕ್ಷಣವನ್ನ ಹೇಳುವಾಗ. ಜೊತೆಗೆ ಮತ್ತೇನನ್ನ ಕಲ್ತಿದ್ದೀರಿ? ಇದು H+ ಅಯಾನುಗಳನ್ನ ಹೊಂದಿರ್ತದೆ ಅಥವಾ ನೀರಿನಲ್ಲಿ H+ ಅಯಾನನ್ನ ಬಿಡುಗಡೆ ಮಾಡ್ತದೆ ಆಮ್ಲ. ಹಾಗಿದ್ರೆ ಈ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನ ಹೆಸರಿಸಿ. ಒಂದನೆಯದು ಮೊಸರು, ಎರಡನೆಯದು ಜಠರ ರಸ. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಅಲ್ವಾ? ಮೊಸರಿನಲ್ಲಿ ಕಂಡು ಬರುವಂತಹ ಆಮ್ಲ ಲ್ಯಾಕ್ಟಿಕ್ ಆಮ್ಲ. ಜಠರ ರಸ ಇದನ್ನ ಜೀವಕ್ರಿಯೆಗಳು ಪಾಠದಲ್ಲಿ ಓದಿದೀವಿ. ಜಠರ ರಸದಲ್ಲಿ ಯಾವ ಆಮ್ಲ ಇರ್ತದೆ? ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇರ್ತದೆ ಅಲ್ವಾ? ಇದು ಆಹಾರವನ್ನ ಆಮ್ಲೀಯವನ್ನಾಗಿ ಮಾಡ್ತದೆ. ಹೈಡ್ರೋಕ್ಲೋರಿಕ್ ಜಠರ ರಸದಲ್ಲಿರುವಂತಹ ಆಮ್ಲ. ಒಂದ್ ವೇಳೆ ಈ ಆಮ್ಲದ ಪ್ರಮಾಣ ನಮ್ಮಲ್ಲಿ ಜಾಸ್ತಿ ಆದ್ರೆ ಅದು ಲೋಳೆಯ ಪದರ ಏನಿರ್ತದೆ ಜಠರದ ಸುತ್ತ ಅದನ್ನ ನಾಶ ಮಾಡ್ಬಿಡ್ತದೆ. ಹಾಗೆ ಮೇಲ್ಮೇಲೆ ಬರ್ತಾ ಹೋಗ್ತದೆ. ಅದರ ಪರಿಣಾಮ ಉರಿ ಈ ತರ ಕಂಡು ಬರ್ತದೆ. ಇದು ಹೈಡ್ರೋಕ್ಲೋರಿಕ್ ಆಮ್ಲ. ಜಠರ ರಸದಲ್ಲಿರುವಂತದ್ದು ಹೈಡ್ರೋಕ್ಲೋರಿಕ್ ಆಮ್ಲ. ಥ್ಯಾಂಕ್ ಯು.